ಆಯ್ತಾ ತಿಂಡಿ ಎಲ್ಲ ನಮ್ದು ಎಲ್ಲ ಬ್ರೇಕ್ಫಾಸ್ಟ್ ಆಯ್ತು. ಇವತ್ತು ಹೇಳ್ತಿದ್ರಮ್ಮ ಬ್ರೇಕ್ಫಾಸ್ಟ್ ಅವಲಕ್ಕಿ. ಇವತ್ತು ಜಾಸ್ತಿ ಅವಲಕ್ಕಿ ಉಪ್ಪಿಟ್ಟು ಮಾಡಲ್ಲ ನಮ್ಮ ಮನೇಲಿ. ಸೊ ಅರ್ಜೆಂಟ್ಗೆ ಇವತ್ತು ಅವಲಕ್ಕಿ ಮಾಡಿದ್ದೆ. ಯಾಕೆ ಅರ್ಜೆಂಟು ಅಂತ ಕೇಳಿದವರೆ, ನಮ್ಮ ಮಕ್ಕಳು ಇವತ್ತು ಸ್ವಿಮ್ಮಿಂಗ್ ರೆಡಿ ಆಗಿದ್ದಾರೆ. ನಮ್ಮ ಮನೇಲಿ ಪ್ರೊಫೆಷನಲ್ ಸ್ವಿಮ್ಮಿಂಗ್ ಮಾಡೋರು ಅಂದ್ರೆ ಪ್ರಮೋಹಿತಾ ಒಬ್ಬಳೇನೆ. ಯಾಕಂದ್ರೆ ಅವಳು ಕಲ್ತಿದ್ದಾಳೆ. ಇವರಿಬ್ರು ಪ್ರಣೀತಾ ಕಲ್ತಿಲ್ಲ ಇನ್ನು. ಇಲ್ಲ ನೀನ್ ಟ್ರೈನಿಂಗ್ ತಗೊಂಡಿಲ್ಲ ಅಲ್ಲ? ಇಲ್ಲ ಇವಳು ಟ್ರೈನಿಂಗ್ ತಗೊಂಡಿಲ್ಲ. ಇವಳು ಟ್ಯೂಬ್ ಓಪನ್ ಮಾಡ್ತಾಳೆ. ಟ್ಯೂಬ್ ಓಪನ್ ಮಾಡ್ತೀಯ, ಹಂಗೆ ಮಾಡಿದ್ರೆ ಅದು ಬಂದಂಗೆ. ಸೊ ಇವತ್ತು ಏನೋ ಆಸೆ ಪಡ್ತಾ ಇದ್ರು. ರಜಾ ಅಲ್ವಾ, ರಜಾ ನಡೀತಾ ಇದೆ ಅಲ್ವಾ, ಅದಕ್ಕೆ ಒಂದ್ ದಿವಸ ಕರ್ಕೊಂಡು ಹೋಗೋಣ ಅಂತ. ಇವತ್ತು ಸಡನ್ ಆಗಿ ಎಲ್ಲ ನಮ್ಮನೆ ಒಂಥರ ಸಡನ್ ಏನಂದ್ರೆ ಇವ್ರಿಗೆ ಡ್ಯೂಟಿ ಇರುತ್ತಲ್ವಾ, ಯಾವಾಗ ಫ್ರೀ ಆಗ್ತಾರೆ ಏನು ಸ್ವಲ್ಪ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸಡನ್ ಪ್ಲಾನ್, ಅಂದ್ರೆ ಸ್ವಿಮ್ಮಿಂಗ್ ಹೋಗ್ಬೇಕನ್ನೋ ಪ್ಲಾನ್ ಇತ್ತು. ಬಟ್ ಇವತ್ತು ರೆಡಿ ಆಗಿದ್ದಾರೆ. ಸೊ ಹಂಗಾಗಿ ನೋಡೋಣ. ಇನ್ನೂ ಅಲ್ಲಿ ಹೋಗಿ ಏನು ಎತ್ತಂತ ಏನೂ ಗೊತ್ತಿಲ್ಲ. ನಾವು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಹೋಗ್ತಾ ಇರೋದು. ಯಾಕಂದ್ರೆ ಊರಲ್ಲಿ ಚೆನ್ನಾಗಿ ಹೋಗಿದ್ದಾರೆ. ರಜದಲ್ಲೆಲ್ಲ ಹೋದಾಗ ಕರ್ಕೊಂಡು ಹೋಗ್ತೀನಿ ನಾನು. ಪ್ರಮೋಹಿತಾ ಅಂತ ಫುಲ್ ಕೋರ್ಸಲ್ಲಿ ಅಂದರೆ ಫುಲ್ ಟ್ರೈನಿಂಗ್ ತೊಗೊಂಡಿದ್ದಾಳೆ. ಸೊ ಹಂಗಾಗಿ ನೋಡೋಣ ಹಿಂಗೆ ಆಗುತ್ತೆ ಅಂತ. ಮತ್ತೆ ಇವರಿಬ್ರು ನೀರಲ್ಲಿ ಪಾರ್ತಾ ಬಿಡ್ತಾನ, ಅವನು ಅಳ್ತಾನೆ ಅನ್ಸುತ್ತೆ. ಬಟ್ ಅವ್ರಿಗೂ ಡ್ರೆಸ್ ತೊಗೊಂಡಿದ್ದೀನಿ. ಅವನೇನಾದ್ರು ಕಿರಿಕಿರಿ ಮಾಡಿದ್ರೆ ಅವರು ನೀರಲ್ಲಿ ಇಳಿಸೋಣ ಅಂತ ಪ್ಲ್ಯಾನ್ ಇದೆ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡಿದೆ, ನಮ್ಮ ಮನೆಯವ್ರು ಮಾಡಿದ್ರು, ಇವರಿಬ್ರು ಮಾಡಿಲ್ಲ. ಯಾಕಂದರೆ ಬಾಡಿ ಸ್ವಲ್ಪ ತಿಂದರು, ಒಂದು 4-5 ತುತ್ತು ಅಷ್ಟೇ ತಿಂದಿದ್ದಾರೆ. ಬಾಡಿ ಹೆವಿ ಆಗಿಬಿಡುತ್ತೆ ನೀರು ಇಳಿದ್ಬಿಟ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿಂದಿದ್ದಾರೆ. ನೋಡೋಣ. ನಮ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೆಂಗೆ ಏನಂತ ಅಂತ. ಸೊ ಬಂದು ಹೋಗ್ಬಿಟ್ಟು ಬರೋಣ, ಸುಮ್ಮನೆ ಕರ್ಕೊಂಡು ಹೋಗಿ ಬರೋಣ. ಓಕೆ ಸರಿ. ಮನೆ ಹತ್ರನೇ ಒಂದು ಹಾಕಿ ಅಸೋಸಿಯೇಷನ್ ಅಂತ ಇದೆ. ಅದರೊಳಗಡೆ ಸ್ವಿಮ್ಮಿಂಗ್ ಪೂಲ್ ಇತ್ತು. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಬಂದಿದ್ವಿ. ಇವಾಗ ಪ್ರಣೀತಾ ಹೆಂಗಿದೆ ಚಳಿ? ಆಡಬೇಕು ನೀನು, ಬರೀ ಹಿಡ್ಕೊಂಡು ಆಡು, ಬಡಿಬೇಕು, ಹಿಂಗೆ ಕಲಿಬೇಕಲ್ವಾ? ಬಡಿ ಸ್ವಿಮ್ಮಿಂಗ್ ಬರೀ ನೀನು ಹಿಡ್ಕೊಂಡು ನಿಂತ್ಕೋಬಾರ್ದು. ಪ್ರಣೀತಾ ನೀರಲ್ಲಿ ಇಳಿದ್ಲು. ಇವಾಗ ಪ್ರಮೋಹಿತಾ ಇಳಿದಿದ್ದಾಳೆ. ಪಾಪ ಟ್ಯೂಬ್ ಕೊಡು, ನೀರು 2 ಹಾಕು. ನೀರಿದ್ದು ಇಳಿದಿಲ್ಲ. ಅವ್ನು ಸುಮ್ಮನೆ ಇದ್ನ. ಅವನು ಕಿರಿಕಿರಿ ಮಾಡೋಕೆ ಶುರು ಮಾಡ್ದ. ಅದಕ್ಕೆ ಡ್ರೆಸ್ ಹಾಕ್ಬಿಟ್ಟು ಅವನು ಬಿಟ್ಟಿದ್ದೀವಿ ನೀರಲ್ಲಿ. ತುಂಬಾ ಎಂಜಾಯ್ ಮಾಡ್ದ ಅವನು. ಬಿಡು ಅವನು, ಬಿಡು ಪ್ರಣೀತಾ. ಅವ್ನು ಬಿಡು, ಈ ಕಡೆ ಇಲ್ಲಿ ಬಿಡ್ತಾರೆ. ಬಿಡು ಪಪ್ಪ, ಬಿಡು ಅವನು, ಬಿಡ್ತಾರೆ ನೋಡೋಣ. ತುಂಬ ದಿನ ಆಯ್ತಲ್ವಾ ಮಾಡಿ. ಪಾಪುಗೆ ಟ್ಯೂಬ್ ತುಂಬ ಲೂಸ್ ಆಗ್ತಾ ಇತ್ತು. ಸೊ ಅದಕ್ಕೆ ಇದು ಕೈ ಹಾಕೋದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಇದನ್ನು ಕೈ ಹಾಕಿದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ವಿ. ಪ್ರಣೀತಾಗೆ ಅವರೇ ಕೊಟ್ಟರು, ಅಲ್ಲಿ ಎಕ್ಸ್ಟ್ರಾ ಇತ್ತು ಅಂತ. ಸುಮ್ಮನೆ ಅಲ್ಲೇ ಯೂಸ್ ಮಾಡಿ ಕೊಟ್ಬಿಡೋದು ವಾಪಸ್ಸು. ಬಟ್ ಪಾಪುಗೆ ನಾವು ಪರ್ಚೇಸ್ ಮಾಡಿದ್ವಿ ಅಲ್ಲಿ. ಅದಕ್ಕೆ 250 ಚಾರ್ಜ್ ಮಾಡಿದ್ರು ಅವರು. ಸೊ ಈ 3 ಜನರಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರೋದು ಪಾರ್ಥ ಮಾತ್ರ. ತುಂಬ ಎಂಜಾಯ್ ಮಾಡ್ದೆ.
ಬ್ರಹ್ಮವಿದ್ಯೆ ಸ್ವಲ್ಪ ತುಂಬ ಲಾಂಗ್ ಟೈಮ್ ಆದಮೇಲೆ ನೀರಿಗೆ ಇಳಿತಿದ್ದಾಳೆ. ಸ್ವಲ್ಪ ಅವಳಿಗೆ ನೀರಲ್ಲಿ ಬ್ರೀದಿಂಗ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಸ್ವಲ್ಪ ಬ್ಯಾಲೆನ್ಸ್ ತಪ್ಪೋದಂಗೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ಲು. ಓಕೆ, ಸ್ವಿಮ್ಮಿಂಗ್ ಪೂಲ್ ತುಂಬ ಚಿಕ್ಕದಾಗಿತ್ತು, ತುಂಬ ದೊಡ್ಡದಾಗೇನಿಲ್ಲ, ತುಂಬ ಚಿಕ್ಕದಾಗಿರೋ ಪೂಲ್ ಇದು. ಪಾಪಗೆ ಏನು ಧೈರ್ಯ ಅಂದರೆ ಆರಾಮಾಗಿ ಅಷ್ಟು ಖುಷಿ ಅವನಿಗೆ ನೀರಲ್ಲಿ ಇಳಿದಿದ್ದಾನಲ್ವ, ಅಷ್ಟು ಖುಷಿ, ಫುಲ್ ಎಂಜಾಯ್. ಅವನಿಗೆ ನೀರಿಂದ ಬರೋಕ್ಕೆ ರೆಡಿ ಇಲ್ಲ ಅವನು, ಅಷ್ಟು ಖುಷಿಯಾಗಿ ಆಟ ಆಡಿದ ನೀರಲ್ಲಿ. ಇಲ್ಲಿ ನೋಡಿ ಏನು ಭಯನೇ ಇಲ್ಲ, ಏನು ಒಳ್ಳೆ ಇದ್ರ ಥರ ಎಕ್ಸ್ಪೀರಿಯೆನ್ಸ್ ಇರೋ ಥರ ನೋಡಿ ಹೆಂಗೆ ತಿರುಗಿಬಿಟ್ಟು ನೀರಲ್ಲಿ ಇಳಿತಾನೆ ಅಂದರೆ ನೋಡಿ ನೋಡಿ ಆರಾಮಾಗಿ ಲ್ಯಾಂಡ್ ನೀರಲ್ಲಿ. ಎಷ್ಟು ಏನು ಭಯನೇ ಇಲ್ಲ ಆ ಥರ. ನಮಗೆ ಭಯ ಆಗ್ತಾಯಿತ್ತು, ಏನೋ ಇದು ಅಂಬಬಿಡ್ತಾನ, ನೀರಲ್ಲಿ ಮುಳುಗ್ಬಿಡ್ತಾನೆ ಹಂಗೆ ಹಿಂಗೆ ಅಂತ. ಬಟ್ ಅವನಿಗೆ ಮಾತ್ರ ಭಯನೇ ಇಲ್ಲ, ಆರಾಮಾಗಿ ಕೂರಿಸ್ಬಿಟ್ರೆ ಆರಾಮಾಗಿ ಒಂಥರ ಇಳಿಯೋದು. ನೋಡಿ ಇವೆಲ್ಲ ಹೆಂಗೆ ಬರ್ತಾನೆ. ಹಾಂ, ಏನು ಮಾಡ್ತೀರಾ, ಅಷ್ಟು ಎಂಜಾಯ್ ಮಾಡಿದ ನಾವು. ಪಾಪು, ಓಯ್ ಪಾರ್ಥ, ಏನು ಮಾಡ್ತಾ ಇದೀಯಾ? ಏನೋ ಮಾಡ್ತಾ ಇದೀಯಾ? ನೀರು ಕುಡಿಬಾರ್ದು ಪ್ರಣೀತಾ. ನಿಧಾನ ಪಮ್ಮು, ನಿಧಾನ ಪಮ್ಮು. ನೀ ಬಡಿತಿ ಹಿಂಗೆ ಕಾಲು. ಸೊ ತುಂಬ ದಿವಸದಿಂದ ಕೇಳ್ತಾಯಿದ್ರು ಸ್ವಿಮ್ಮಿಂಗ್ ಹೋಗಬೇಕು ಅಂತ, ಸಮ್ಮರ್ ಸ್ಟಾರ್ಟ್ ಆದಾಗಿಂದ. ಸೊ ಹಾಗಾಗಿ ಇವತ್ತು ನಾವು ಕರ್ಕೊಂಡು ಬಂದ್ವಿ. 3 ಜನ ತುಂಬ ಎಂಜಾಯ್ ಮಾಡಿದ್ರು, ಅದರಲ್ಲಿ ಪಾಪು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ. ಸೊ ಆಯ್ತು, ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಲಂಚ್ಗೆ ಪ್ರಣೀತಾ ಇವತ್ತು ಪೂರಿ ಸಾಗು ಮಾಡು ಅಂತ ಕೇಳ್ತಾಯಿದ್ಲು. ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಹಾಲು ಸಾಗು ಮತ್ತು ಪೂರಿ ಮಾಡಿದ್ದೆ. ಸೊ ರೆಸಿಪಿನ ಶೇರ್ ಮಾಡಿದ್ದೀನಿ. ಸ್ವಿಮ್ಮಿಂಗ್ ಆಯಿತಾ ಪ್ರಣೀತಾ? ಹೇಗಿತ್ತು? ಚೆನ್ನಾಗಿತ್ತಾ? ನಿಮ್ಮದು ಎಕ್ಸ್ಪೀರಿಯನ್ಸು? ಪಾಪು ನಿಂದು ಹೇಗಿತ್ತು ಸ್ವಿಮ್ಮಿಂಗ್? ಸೂಪರಾ? ಏನು ಹೇಳ್ತಾರೆ ಇಲ್ಲ ಅವರು. ಆಲೂ ಸಾಗು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆಲೂಗಡ್ಡೆನ ಬೇಯಿಸಿದ್ದೀನಿ ಮತ್ತು ಈರುಳ್ಳಿ ನೈಸಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಏನಂತಂದರೆ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಒಂದು 3 ಮೆಣಸಿನ್ಕಾಯಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಸ್ವಲ್ಪ ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕು, ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು, ಮತ್ತು ಅರಿಶಿನ ಮತ್ತು ಉಪ್ಪು. ಆಮೇಲೆ ಸ್ವಲ್ಪ ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಇದನ್ನು
ನೀರು ಹಾಕಿ ಇದನ್ನು ಹಾಕಿದರೆ ಥಿಕ್ನೆಸ್ ಬರುತ್ತೆ ಆಲೂ ಗ್ರೇವಿ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟು ನಾವು ಆಲೂಗಡ್ಡೆ ಎಲ್ಲ ಸುಲ್ಕೊಂಡ್ಬಿಡೋಣ. ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕಾದರೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಕಡಾಯಿಗೆ ನಾನು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸಿನಕಾಯಿ, ನೆಕ್ಸ್ಟ್ ಚಾಪ್ ಮಾಡಿರೋ ಆನಿಯನ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು ಆನಿಯನ್ನು. ಈ ಟೈಮಲ್ಲಿ ಇದಕ್ಕೆ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ, ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕು. ಸೊ ಎಲ್ಲ ಆಲೂಗಡ್ಡೆನೂ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಉಪ್ಪು ಚೆನ್ನಾಗಿ ಜೊತೆ ಹೊಂದ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನಿಮಗೆ ಥಿಕ್ನೆಸ್ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಡಿ, ಎಷ್ಟು ಬೇಕು ಅಷ್ಟು ಅಂತ. ಸೊ ಇದು ಇವಾಗ ಒಂದು ಕುದಿ ಬರಬೇಕು. ಸೊ ಇದನ್ನು ಮುಚ್ಚಿಬಿಡ್ತೀನಿ 1-2 ನಿಮಿಷ. ವಿಡಿಯೋ ಮಾಡಾಕತ್ತೀನಿ. ಸೊ ಇದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಇವಾಗ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೆ ಅಂತ ಹೇಳಿದೆ ಅಲ್ವಾ, ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಮ್ಸ್ ಇಲ್ಲದೆ ಇರೋ ಥರ ನೋಡಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸೊ ಇವಾಗ ಇದು ರೆಡಿ ಆಯಿತು. ಇದನ್ನು ನಾವು ಈಗ ಸಾಗುಗೆ ಹಾಕ್ಕೊಳ್ಳೋಣ. ಇವಾಗ ನಾನು ಕಡಲೆ ಹಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಹಾಕಿದೆ ಅಲ್ವ, ಇದಾದಮೇಲೆ ಇನ್ನೊಂದು ಕುದಿಯೋ ತನಕ ನಾವು ಮುಚ್ಚಬೇಕು 1 ನಿಮಿಷ. ಸೊ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇನ್ನೂ ತಿಕ್ಕಾಗಿ ಬರುತ್ತೆ. ಇದು ಆರಿದ್ಮೇಲೆ ಬಿಸಿ ಇದೆ ಅಂತ ಈ ಥರ ಅನ್ನಿಸ್ತಾ ಇದೆ. ಇನ್ನೂ ತಿಕ್ಕಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ನಿಮಗೆ ಬೇಕಿದ್ದರೆ ಸ್ವಲ್ಪ ಶುಗರನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟೇ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲ, ನೀವು ಬೇಕಿದ್ರೆ ನೀವು ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು.
ನೋಡಿ ರುಚಿ ರುಚಿಯಾದ ಹಾಲು ಸಾಗು ರೆಡಿಯಾಗಿದೆ. ಇದು ಚಪಾತಿ ಜೊತೆ ತಿನ್ಬೋದು, ಪೂರಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು, ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಮತ್ತು ರೈಸ್ ಜೊತೆ ನೀವು ಬೇಕಿದ್ದರೆ ತಿನ್ಬೋದು. ಸೊ ಇವತ್ತು ನಾನು ಪೂರಿ ಜೊತೆಗೆ ಈ ಹಾಲು ಸಾಗನ್ನ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದೀರಲ್ಲ, ಕನ್ಸಿಸ್ಟೆನ್ಸಿ ಸೂಪರ್ ಆಗಿದೆ. ಸೊ ಇವಾಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಸ್ವಲ್ಪ ಗಾರ್ನಿಷ್ಗೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೂಪರ್ ಆಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ, ಖಂಡಿತ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಈ ಥರದ್ದೆಲ್ಲ ಹಾಕಿ ಹೇಳ್ಬೋದು. ಸೊ ಇದ್ರ ಜೊತೆ ಕಾಂಬಿನೇಷನ್ಗೆ ನಾನು ಪೂರಿನ ಮಾಡ್ಕೊತಾ ಇದ್ದೀನಿ. ಸೊ ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದೆ, ಪೂರಿ ಸಾಗು ಹಾಲು ಸಾಗು ಚೆನ್ನಾಗಿರುತ್ತೆ. ಸೊ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಪೂರಿ. ಹಿಟ್ಟು ಚೆನ್ನಾಗಿ ನೆಂದಿದೆ. ನಾನು ಫುಲ್ಲು ಬರೀ ಮೈದಾದಲ್ಲಿ ಮಾಡ್ತಾ ಇಲ್ಲ, ಒಂದು ಅರ್ಧ ಮೈದಾ ತೊಗೊಂಡಿದ್ದೀನಿ, ಅರ್ಧ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿರಲಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಸಖತ್ತಾಗಿ ಬರ್ತಾ ಇದೆ. ಸೊ ಹಾಲು ಸಾಗು ಜೊತೆ ನಾನು ಪೂರಿ ಮಾಡಿದ್ದೀನಿ, ಒಳ್ಳೆ ಕಾಂಬಿನೇಷನ್ ಸಾಗು ಜೊತೆಗೆ ಪೂರಿ. ಸೊ ಪೂರಿ ಸಾಗು ರೆಸಿಪಿ ಹೇಗಿದೆ ಅಂತ ಹೇಳಿ. ಸಾಗು ರೆಸಿಪಿ ಮಾತ್ರ ನಾನು ಹಾಕ್ತಾ ಇರೋದು. ಸೊ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಮಾತ್ರ, ಒಂದು ಸಾರಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಖಂಡಿತ ಪೂರಿ ಸಾಗು ಹೆಂಗಿದೆ ಅಂತ ಹೇಳು, ಟೇಸ್ಟ್ ಮಾಡಿ. ಬಿಸಿ ಈಗ ಹೌದಾ? ತಿನ್ನು. ಸೊ ಪ್ರಣೀತಾ ಪೂರಿ ಸಾಗು ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ ಫ್ರೆಂಡ್ಸ್. ಹೇಗಿದೆ ಅಂತ ನೋಡ್ಕೊಂಡ್ರಲ್ವಾ? ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಊಟ ಎಲ್ಲ ಮಾಡಿದ್ವಿ ನಾವು. ಊಟ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಸೊ ಇವ್ನು ನೋಡಿ ಹೇಗೆ ಆಟ ಆಡ್ತಿದ್ದಾನೆ, ಡಬ್ಬನ ಮುಖಕ್ಕೆಲ್ಲ ಹಾಕೊಂಡ್ಬಿಟ್ಟು ಬಾವು ಬಾವು ಅಂತ ನಮಗೆ ನನ್ನ ಜೊತೆ ಆಟ ಆಡ್ತಾ ಇದ್ದ. ಸೊ ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದ ನೋಡಿ. ಆಟ ಆಡ್ತಾ ಇದೀಯ ನೀನು? ಅಮ್ಮ ಬಾಕ್ ಬಾಕ್ ಬಾಕ್ಲೆ ಬಾಕ್ಲೆ ಆಕಲೆ ಆಕಲೆ
ನಿದ್ದೆ ಬಂದಿಲ್ವಾ ನಿಂಗೆ? ಜೋಜೋ ಬಂದಿಲ್ವಾ? ಆ ಆ ಬೋ ಗುಬ್ಬ ಬಂತ ಗುಬ್ಬ ಗುಮ್ಮ ಬರಂತ ಲಿಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ನೋಡಿ ನಮ್ಮ ಜೊತೆ. ಚೆನ್ನಾಗಿತ್ತು ಇವತ್ತಿನ ಒಂದು ಸಿಂಪಲ್ ಡೇ. ಒಳ್ಳೆಯ ಲಂಚ್ ಆಯಿತು. ಆಮೇಲೆ ಮಕ್ಕಳಿಗೆ ಖುಷಿ ಆಯಿತು, ತುಂಬ ದಿನ ಆದಮೇಲೆ ನೀರಲ್ಲಿ ಆಟ ಆಡಿದರು ಅವರು. ಸೊ ವ್ಲಾಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಒಳ್ಳೆಯ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್.